ನಿಮ್ಗೇನಾದ್ರೂ ದೀರ್ಘಕಾಲದವರೆಗೆ ನಿಂತ್ಕೊಂಡು ಕೆಲಸ ಮಾಡೋದ್ರಿಂದ ಕಾಲುಗಳಲ್ಲಿ ಬಿಗಿತ, ಸೆಳೆತ, ಊತ ಅಥವಾ ವೇನ್ಸ್ ಕಾಣಿಸ್ಕೊಳ್ಳೋದು ಈ ರೀತಿ ಎಲ್ಲ ಆಗ್ತಾ ಇದ್ದು ಇದು ಕೇವಲ ಆಯಾಸದಿಂದ ಕಾಣಿಸ್ಕೊಳ್ತಾ ಇರುವಂತಹ ಸೈನ್ಸ್ ಅಂತ ಅನ್ಕೊಂಡ್ರೆ ಅದನ್ನ ಖಂಡಿತವಾಗ್ಲೂ ನಿರ್ಲಕ್ಷ್ಯ ಮಾಡಬೇಡಿ. ಯಾಕಂದ್ರೆ ಅದು ಸಣ್ಣ ಪುಟ್ಟ ಸಮಸ್ಯೆ ಅಂತೂ ಆಗಿರೋದಿಲ್ಲ. ನಿಮ್ಮ ಬಾಡಿ ನಿಮಗೆ ಕೊಡ್ತಾ ಇರುವಂತಹ ವಾರ್ನಿಂಗ್ ಆಗಿರುತ್ತೆ. ಈ ಮಾಡರ್ನ್ ಲೈಫ್ ಸ್ಟೈಲ್ ಅಲ್ಲಿ ವೆರಿಕೋಸ್ ವೇನ್ಸ್ ಪ್ರಾಬ್ಲಮ್ ಯಾಕೆ ಕಾಮನ್ ಆಗ್ತಾ ಇದೆ ಅಂತ ನೋಡೋದಾದ್ರೆ ಅದು ಬ್ಲಡ್ ಸರ್ಕ್ಯುಲೇಷನ್ ಕೊರತೆಯಿಂದನೂ ಆಗಿರಬಹುದು ಅಥವಾ ರಕ್ತನಾಳಗಳ ದುರ್ಬಲತೆಯಿಂದನೂ ಕೂಡ ಉಂಟಾಗಿರಬಹುದು. ಇದಕ್ಕೆಲ್ಲ ಇರುವಂತಹ ರೂಟ್ ಕಾಸ್ ಏನು, ಅದನ್ನ ನಾವು ಹೇಗೆ ಫಿಕ್ಸ್ ಮಾಡ್ಕೋಬಹುದು ಆಯುರ್ವೇದದ ವಿಧಾನಗಳಲ್ಲಿ ಅಂತ ನಮ್ಮ ಎಕ್ಸ್ಪರ್ಟ್ ಡಾಕ್ಟರ್ ತಿಳಿಸ್ತಾ ಇದ್ದಾರೆ. ನಮ್ಮ ಜೊತೆ ರೋಗ ನಿಧಾನ ಆಯುರ್ವೇದ ವಿಭಾಗದ ಆಯುರ್ವೇದ ವೈದ್ಯರಾಗಿರುವ ಡಾಕ್ಟರ್ ವರ್ಷಾ ಮೂರ್ತಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈಗ ಯಾರನ್ನ ಕೇಳಿದ್ರು ವೆರಿಕೋಸ್ ವೇನ್ಸ್ ಇಶ್ಯೂ ಇದೆ ಅಂತ ಒಂದು ಕಾಮನ್ ಆಗಿ ಹೇಳುವಂತಹ ಮಾತು, ಎಸ್ಪೆಷಲಿ ವಿಮೆನ್, ಹೌಸ್ ವೈಫ್ ಆಗಿರ್ಬೋದು ಅಥವಾ ವರ್ಕಿಂಗ್ ಆಗಿರ್ಬಹುದು, ಇವರೆಲ್ಲೂ ಜಾಸ್ತಿಯಾಗಿ ಕಾಣಿಸ್ಕೊಳ್ತಾ ಇದೆ. ಇದಕ್ಕಿರುವಂತಹ ಮೂಲ ಕಾರಣ ಏನು? ಇದಕ್ಕೆ ಮೂಲ ಕಾರಣ ನಮ್ಮ ಆಯುರ್ವೇದದಲ್ಲಿ ವಾತ ಮತ್ತೆ ರಕ್ತ ದುಷ್ಟಿ ಇಂದಾನೆ. ಸೊ ವಾತ ರಕ್ತ ಅಂತ ಹೇಳ್ತೀವಿ. ಸೊ ವಾತ ರಕ್ತ ನಮ್ಮ ಆಚಾರ್ಯ ಹೇಳಿರೋದು ಬ್ರಾಡ್ ಕಾನ್ಸೆಪ್ಟ್ ಅಲ್ಲಿ. ಅದ್ರಲ್ಲಿ ಇದು ವೆರಿಕೋಸ್ ವೇನು, ಯೂರಿಕ್ ಆಸಿಡ್ ಅದೆಲ್ಲ ಬರುತ್ತೆ. ಸೊ ಇಲ್ಲಿ ವೆರಿಕೋಸ್ ವೇನ್ ಆಗೋದು ವಾತ ಮತ್ತೆ ರಕ್ತ ದೃಷ್ಟಿಯಿಂದ. ತುಂಬಾ ಹೊತ್ತು ನಿಂತ್ಕೊಂಡಾಗ ಇಲ್ಲ ಅಂದ್ರೆ ಆತರ ಆಹಾರ ವಿಹಾರ ಸೇವನ ಮಾಡಿದಾಗ ರಕ್ತ ಮತ್ತೆ ವಾತ ದೃಷ್ಟಿ ಆಗುತ್ತೆ. ಅದರದ್ದು ಪರಿಣಾಮ ವಾತ ರಕ್ತ ಇಲ್ಲ ಅಂದ್ರೆ ವೆರಿಕೋಸ್ ವೇನ್ ಅಂತ ಹೇಳ್ಬೋದು. ವೆರಿಕೋಸ್ ವೇನ್ಸ್ ಅಂತ ನೋಡಿದಾಗ ಬರೀ ಕಾಲ್ಗಳಲ್ಲಿ ಒಂದು ಸ್ವೆಲ್ಲಿಂಗ್ ಆಗಿರ್ಬೋದು ಅಥವಾ ಆ ವೇನ್ಸ್ ಎಲ್ಲ ಕಾಣಿಸ್ಕೊಳ್ಳುವಂಥದ್ದು, ಇದಿಷ್ಟು ಬಿಟ್ಟು ಬೇರೆ ಏನ್ ಕಾಮನ್ ಸಿಂಪ್ಟಮ್ಸ್ ಇರುತ್ತೆ? ಇದು ಆಯುರ್ವೇದದಲ್ಲಿ ನೋಡಿದಾಗ ನಾವು ಗಂಭೀರ ಮತ್ತೆ ಉತ್ಥಾನ ವಾತ ರಕ್ತ ಅಂತ ಹೇಳ್ತೀವಿ. ಸೊ ಉತ್ಥಾನದಲ್ಲಿ ಸೂಪರ್ಫಿಷಿಯಲ್ ಸ್ಕಿನ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಹಂಗಂದ್ರೆ ಚರ್ಮದಲ್ಲಿ ಏನ್ ವ್ಯತ್ಯಾಸ ಕಾಣುತ್ತೆ, ಡಿಸ್ಕಲರೇಷನ್ ಕಾಣಿಸ್ಬೋದು, ಇಚ್ಚಿಂಗ್ ಸಿಂಪ್ಟಮ್ಸ್ ಇರುತ್ತೆ. ಸೊ ಆಮೇಲೆ ಚೂರ್ ಇಚ್ ಮಾಡಿದಾಗ ಕೂಡ ವೇನ್ ಕೆಲವ್ರಿಗೆ ಅಷ್ಟು ಜಾಸ್ತಿ ರಕ್ತ ದೃಷ್ಟಿ ಆಗಿರುತ್ತೆ ದಟ್ ಅದು ಸ್ಪರ್ಟ್ ಆಗುತ್ತೆ, ರಕ್ತ ಆಚೆ ಬರೋದ್ ಶುರು ಆಗುತ್ತೆ. ಸೊ ಈ ತರ ಸಿಂಪ್ಟಮ್ಸ್ ಕಾಣ್ಬೋದು. ಗಂಭೀರ ವಾತ ರಕ್ತದಲ್ಲಿ ಜಾಯಿಂಟ್ ಮ್ಯಾನಿಫೆಸ್ಟೇಷನ್ ಕಾಣಿಸ್ಕೊಬಹುದು. ಲೈಕ್ ತುಂಬಾ ಜಾಸ್ತಿ ಪೇನ್ ಆಗೋದು ಜಾಯಿಂಟ್ಸ್ ಅಲ್ಲಿ, ಆ ತರ ಎಲ್ಲ ಕಾಣಿಸ್ಕೊಳುತ್ತೆ. ಅದೇ ವೆರಿಕೋಸ್ ವೇನ್ ಅಂತ ಬಂದಾಗ ವೇನ್ ಎನ್ಗಾರ್ಜ್ಮೆಂಟ್ ಇರುತ್ತೆ, ಅವ್ರಿಗೆ ತುಂಬಾ ಪೇನ್ ಅಂತ ಹೇಳ್ತೀವಲ್ಲ, ಅದು ತುಂಬಾ ಜಾಸ್ತಿ ಆಗುತ್ತೆ. ಅವ್ರದ್ದು ಡೈಲಿ ಚಟುವಟಿಕೆನ ಅವರು ಫಾಲೋ ಮಾಡಕ್ ಆಗಲ್ಲ, ಅದು ಹ್ಯಾಂಪರ್ ಆಗುತ್ತೆ. ಸೊ ಅದು ತುಂಬಾ ದೊಡ್ಡ ಸಿಂಪ್ಟಮ್ ಅಂತ ಹೇಳ್ಬೋದು. ಆಮೇಲೆ ಸ್ಕಿನ್ ಮ್ಯಾನಿಫೆಸ್ಟೇಷನ್ಸ್ ಇರುತ್ತೆ, ಹಂಗಂದ್ ಡಿಸ್ಕಲರೇಷನ್ ಆಗಿರ್ಬೋದು ಸ್ಕಿನ್ ಅಲ್ಲಿ, ಆ ತರ. ಅಲ್ಲಿ ನೀವು ಮಾಡರ್ನ್ ಮ್ಯಾನೇಜ್ಮೆಂಟ್ ಹೆಲ್ಪ್ ತಗೊಬಹುದು. ಲೈಕ್ ಸ್ಟಾಕಿಂಗ್ಸ್ ಅಂತ ಹೇಳ್ತೀವಲ್ಲ, ಅದನ್ನ ಹಾಕೊಬೇಕು. ಕೆಲವರು ತುಂಬಾ ಲೈಕ್ ಅವ್ರಿಗೆ ಅಡ್ವೈಸ್ ಮಾಡಿರ್ತಾರೆ, ಆದ್ರೆ ಅವರು ಹಾಕೊಳೋದಿಲ್ಲ. ಅದು ಹೆಲ್ಪ್ ಮಾಡುತ್ತೆ ರಕ್ತ ಪರಿಚಾಲನೆಗೆ. ಆಮೇಲೆ ಇದು ಹೇಳ್ತೀವಿ ಲಾಂಗ್ ಸ್ಟ್ಯಾಂಡಿಂಗ್, ಅದ್ರದ್ದು ನಿಧಾನ ಪರಿವರ್ಜನ ಅಂತ ನಮ್ಮ ಆಯುರ್ವೇದದಲ್ಲಿ ಕಾನ್ಸೆಪ್ಟ್ ಇದೆ. ಹಂಗಂದ್ರೆ ನೀವ್ ಏನ್ ಕಾಸ್ ಇದೆ ಅದನ್ನ ಮೊದ್ಲು ನೀವು ಅವಾಯ್ಡ್ ಮಾಡ್ಬೇಕು. ಅವಾಗ ನಿಮ್ಮ ಮೆಡಿಸಿನ್, ನಿಮ್ಮ ಆಹಾರ ವಿಹಾರ ಅದೆಲ್ಲ ಆಕ್ಟ್ ಆಗುತ್ತೆ. ಇಲ್ಲ ನೀವು ಇಲ್ಲಿ ಮೆಡಿಸಿನ್ಸ್ ತಗೊಂತಾ ಇದೀರಾ, ಇಲ್ಲಿ ನಿಮ್ಮ ಫುಡ್ ಚೇಂಜ್ ಏನು ಆಗಿಲ್ಲ, ಸೊ ಅವಾಗ ಕಂಡೀಷನ್ ಹಂಗೆ ಇರುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್, ಲೈಫ್ ಸ್ಟೈಲ್ ಚೇಂಜ್. ಆಮೇಲೆ ತುಂಬಾ ನಿಂತ್ಕೊಂತಿದ್ರೆ ಎಸ್ಪೆಷಲಿ ಟೀಚರ್ಸ್ ಅವ್ರೆಲ್ಲಾರು ಬ್ರೇಕ್ ತಗೊಳ್ಳಿ, ಕೂತ್ಕೊಳ್ಳಿ, ಇದೆಲ್ಲ ಫಾಲೋ ಮಾಡ್ಬೋದು. ಆಮೇಲೆ ವೆರಿಕೋಸ್ ವೇನ್ ಬಂದ್ಬಿಟ್ಟಿದೆ, ಅವಾಗ ಮೆಡಿಸಿನ್ಸ್ ಜೊತೆ ನೀವು ಫುಟ್ ಎಲಿವೇಶನ್ ಅಂತ ಹೇಳ್ತೀವಿ, ತಲ್ದಿಮ್ ಕೆಳಗಡೆ ಕಾಲ್ ಕೆಳಗಡೆ ಇಟ್ಕೊಂಡು ನೀವು ಮಲ್ಕೊಬಹುದು. ಅದು ಬೆಟರ್, ರಕ್ತ ಪರಿಚಾಲನೆಗೆ ಹೆಲ್ಪ್ ಆಗುತ್ತೆ. ಯಾವುದೇ ಸಮಸ್ಯೆ ಆಗಿರ್ಲಿ ಅದು ಗಂಭೀರ ಸ್ವರೂಪಕ್ಕೆ ತಿರುಗೋಕ್ಕೂ ಮುಂಚೆ ಅದ್ರ ಬಗ್ಗೆ ಕಾಳಜಿ ವಹಿಸೋದು ಉತ್ತಮ. ಹೀಗಾಗಿ ರೂಟ್ ಕಾಸ್ ನ ಐಡೆಂಟಿಫೈ ಮಾಡಿ ಫಿಕ್ಸ್ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೇದು. ನೀವೇನಾದ್ರೂ ವೆರಿಕೋಸ್ ವೇನ್ಸ್ ಗೆ ಆಯುರ್ವೇದಿಕ್ ಸೊಲ್ಯೂಷನ್ ನ ಎದುರು ನೋಡ್ತಾ ಇದ್ರೆ ಬಿ ಬೆಟರ್ ಅವರ ವೇನ್ ಊರ್ಜಾ ಕ್ಯಾಪ್ಸುಲ್ಸ್ ನ ನೀವು ಸಹ ಬಳಸಬಹುದು. ಇದರ ಬೆನಿಫಿಟ್ಸ್ ಏನು ಅಂತ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ನ ನ್ಯಾಚುರಲ್ ಆಗಿ ಇಂಪ್ರೂವ್ ಮಾಡಿ ಕಾಲುಗಳಲ್ಲಿರುವಂತಹ ಬಿಗಿತವನ್ನ, ಊತವನ್ನ ಕಡಿಮೆ ಮಾಡುತ್ತೆ, ಮತ್ತೆ ಓವರ್ ಆಲ್ ವೇನ್ ಹೆಲ್ತ್ ನ ಸಪೋರ್ಟ್ ಮಾಡುತ್ತೆ. ಹೀಗಾಗಿ ನೋವನ್ನ ನಿರ್ಲಕ್ಷ್ಯ ಮಾಡದೆ ನೋವು ರಹಿತ ಜೀವನ ಶೈಲಿಯನ್ನ ನಿಮ್ಮದಾಗಿಸ್ಕೊಳ್ಳಿ.